ಹಾಯ್ ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ ಐಎಸ್. ನಾನು ಶಿವಲಿಂಗಯ್ಯಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ, ಅಥವಾ ಪ್ರತಿಬಂಧಕ ಸ್ಥಾನಬದ್ಧತೆ ಅಥವಾ ಬಂಧನ ಅಂತ ಕೂಡ ನಾವು ಕನ್ನಡದಲ್ಲಿ ಕರ್ಕೋತೀವಿ. ಇತ್ತೀಚೆಗೆ ಸುಪ್ರೀಂ ವರ್ಡಿಕ್ಟ್ಗಳಲ್ಲಿ ಈ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಿದೆ, ಅಥವಾ ಕಾಶಿಯಸ್ ಅಂತ ಅದನ್ನ ಹೇಳ್ತಾ ಬರ್ಬೋದು, ಜಾಗೃತೆಯನ್ನು ವಹಿಸಬೇಕು ಅಂತ ಹೇಳ್ತಾ ಬಂದಿದೆ. ಒಂದು ಕೇಸ್ನಲ್ಲಿ ಯೂಶಲಿ ಅದು ಡಾಕ್ಟ್ರಿನ್ ಇನ್ ಲಾ ಅನ್ನೋದಂದ್ರೆ ಹಳೆಯ ಒಂದು ವಸಾಹತುಶಾಹಿ ಕಾನೂನು ಆಗಿದೆ, ಅದರ ಒಂದು ಎಷ್ಟು ಪ್ರಸ್ತುತತೆ ಎಷ್ಟಿದೆ, ಸೊ ರಿಲೆವೆನ್ಸ್ ಈಗಲೂ ಬೇಕಾ ಅನ್ನುವಂಥ ಒಂದು ಮಾತಾಗಿರ್ಬೋದು. ಇನ್ನೊಂದು ಸೇಮ್ ಕೇಸ್ಗಳಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯ ನಾವು ಪ್ರಿವೆಂಟಿವ್ ಡಿಟೆನ್ಷನ್ ಅಥವಾ ಪ್ರತಿಬಂಧಕ ಅಂತ ನಾವೇನೋ ಅವ್ರನ್ನ ಮಾಡಕ್ ಹೋಗ್ತಾ ಇದೀವಿ. ಸೊ ಅದೇ ಸೇಮ್ ರೀಸನ್ಗೆ ಆಲ್ರೆಡಿ ಒಂದು ಕೋರ್ಟು ಅಥವಾ ಲೋವರ್ ಕೋರ್ಟ್ಗಳು ಆಲ್ರೆಡಿ ಬೇಲ್ ಅನ್ನ ನೀಡಿದ್ರೆ ಅಂತಹ ಕೇಸ್ಗಳಲ್ಲಿ ಅಥವಾ ಅಂತಹ ಪ್ರಕರಣದಲ್ಲಿ ಅವರನ್ನ ಮತ್ತೊಮ್ಮೆ ನೀವು ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ಮಾಡೋದಕ್ಕೆ ರೈಟ್ಸ್ ಇಲ್ಲ, ಮಾಡೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಆ ದೃಷ್ಟಿಯಿಂದಾಗಿ ಏನಿದು ಪ್ರತಿಬಂಧಕ ಅಥವಾ ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಏನು ಅನ್ನುವಂತಹ ಮಾಹಿತಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಏನು? ಮೊದಲಿಗೆ ಡಿಟೆನ್ಷನ್ ಅಂದ್ರೆ ಎರಡು ತರದಲ್ಲಿ ಡಿಟೆನ್ಷನ್ಗಳು ಇರ್ತವೆ. ಸೊ ಆರ್ಟಿಕಲ್ 22 ನಲ್ಲಿ ನೋಡ್ತಾ ಬಂದಾಗ ನಿಮ್ಗೆಲ್ಲರೂ ಕೂಡ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆಗಿರ್ಬೋದು, ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್ ಅಂತ ನಾವು ನೋಡ್ತಾ ಬರ್ತೀವಿ. ಮುಖ್ಯವಾಗಿ ನಾವು ನೋಡುವಂಥದ್ದು ಆರ್ಟಿಕಲ್ 22. ಸೊ ಇಲ್ಲಿ ನಮ್ಗೆ ಶೋಷಣೆ ವಿರುದ್ಧ ಹಕ್ಕುಗಳು ಅಂತ ಕರ್ಕೋತೀವಿ. ಸೊ ಇಲ್ಲಿ ನಮ್ಗೆ ಎರಡು ತರದ ಡಿಟೆನ್ಷನ್ ಗಳನ್ನ ಮೆನ್ಷನ್ ಮಾಡ್ತಾ ಬರ್ತದೆ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ಒಂದು ಪ್ಯುನಿಟಿವ್ ಡಿಟೆನ್ಷನ್ ಅಂತ ಒಂದು ಕರಿತೀವಿ, ಇನ್ನೊಂದು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕೂಡ ಕರಿತೀವಿ. ಸೊ ಪ್ಯುನಿಟಿವ್ ಡಿಟೆನ್ಷನ್ ಅಂತ ಅಂದ್ರೆ ಏನು? ಟು ಎ punish a person for the offense committed by him after trial and conviction in the court. ಅಂದ್ರೆ ಒಬ್ಬ ವ್ಯಕ್ತಿ ಮಾಡಲ್ಪಟ್ಟಂತಹ ಅಥವಾ ಆ ವ್ಯಕ್ತಿಯಿಂದ ಕೈಗೊಂಡಲ್ಪಟ್ಟಂತಹ ಅಪರಾಧಗಳಿಗೆ ಕೋರ್ಟ್ ನಲ್ಲಿ ಆ ಕೇಸನ್ನ ಅಂದ್ರೆ ಪ್ರಕರಣವನ್ನ ಆಲಿಸಿದ ನಂತರ ಆತನಿಗೆ ನೀಡುವಂತಹ ಒಂದು ಶಿಕ್ಷೆಯನ್ನ ಯೂಶಲಿ ನಾವು ಪ್ಯುನಿಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಅಂದ್ರೆ ಶಿಕ್ಷೆಯ ಭಾಗವಾಗಿ ಆ ವ್ಯಕ್ತಿಯನ್ನ ನಾವು ಅರೆಸ್ಟ್ ಮಾಡಿದ್ರೆ ಅಂದ್ರೆ ಕೋರ್ಟ್ ಅಲ್ಲಿ ಒಂದು ಪ್ರಾಪರ್ ಕೇಸ್ ಅನ್ನು ಫೈಲ್ ಆಗಿ ಆತ ಅಥವಾ ಅವಳು ಮಾಡಿದ ಒಂದು ಅಪರಾಧಕ್ಕೋಸ್ಕರ ಕೋರ್ಟ್ ನಲ್ಲಿ ಒಂದು ಕೇಸ್ ಅನ್ನ ಫೈಲ್ ಆಗಿ ಆ ನಂತರದಲ್ಲಿ ವಾದ ವಿವಾದಗಳು ನಡೆದ ನಂತರ ಅವರನ್ನ ಅರೆಸ್ಟ್ ಮಾಡಲಾದ್ರೆ ಅದನ್ನ ನಾವು ಏನಂತ ಕರಿತೀವಿ? ಪ್ಯುನಿಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒಂದು ಬಂದು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಈ ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿ ಮುಖ್ಯವಾಗಿ ಎ ಪರ್ಸನ್ ವಿಥೌಟ್ ಟ್ರಯಲ್ ಕನ್ವಿಕ್ಷನ್ ಬೈ ಕೋರ್ಟ್, ಅಂದ್ರೆ ಒಬ್ಬ ಡಿಟೈನ್ ಮಾಡಿದ್ರೆ ಒಬ್ಬ ಪರ್ಸನ್, ಇಟ್ ಈಸ್ ಡಿಟೈನ್ ಎ ಪರ್ಸನ್ ವಿಥೌಟ್ ಟ್ರಯಲ್ ಅಂಡ್ ಕನ್ವಿಕ್ಷನ್ ಅಂತ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯಾದಂತಹ ವಾದ ವಿವಾದಗಳು ಅಥವಾ ಟ್ರಯಲ್ಗಳು ಕೋರ್ಟ್ ಅಲ್ಲಿ ನಡೆದಲಿದ್ರು ಕೂಡ ಅದಕ್ಕೆ ಮುಂಚೆನೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರೆ ಅದನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಇಟ್ ಈಸ್ ಎ ಪರ್ಪಸ್ ನಾಟ್ ಟು ಪನಿಷ್ ಎ ಪರ್ಸನ್ ಫಾರ್ ಎ ಪಾಸ್ಟ್ ಅಫೆನ್ಸ್ ಬಟ್ ಟು ಪ್ರಿವೆಂಟ್ ಇನ್ ಫ್ರಮ್ ಕಮಿಟಿಂಗ್ ಆನ್ ಅಫೆನ್ಸ್ ಇನ್ ದ ನಿಯರ್ ಫ್ಯೂಚರ್. ಅಂದ್ರೆ ಇಲ್ಲಿ ಮುಂದೆ ಮಾಡಬಹುದಾದಂತಹ ಅಪಾಯಗಳನ್ನ ಗಮನದಲ್ಲಿಟ್ಟುಕೊಂಡು ಆ ವ್ಯಕ್ತಿಯನ್ನ ಆ ಅಪಾಯಗಳು ಮಾಡದಲ್ಲೇ ರೀತಿಯಲ್ಲಿ ಅರೆಸ್ಟ್ ಅನ್ನ ಮಾಡೋದೇ ಪ್ರಿವೆಂಟಿವ್ ಅಥವಾ ಪ್ರತಿಬಂಧಕ ಬಂಧನ ಸ್ಥಾನಬದ್ಧತೆ ಅಂತ ಕರೆಯುವಂಥದ್ದು. ಅಂದ್ರೆ ಆಲ್ರೆಡಿ ಮಾಡಿರುವ ಅಪರಾಧಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಅವರನ್ನ ಜೈಲು ಕಳಿಸ್ತಾ ಇಲ್ಲ, ಮುಂದೆ ಇವರು ಮಾಡಬಹುದು ಅನ್ನುವಂತಹ ಒಂದು ಎಚ್ಚರಿಕೆ ಅಥವಾ ಮುನ್ನೆಚ್ಚರಿಕೆಯಾಗಿ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದ್ರೆ ಅದು ಪ್ರತಿಬಂಧಕ ಬಂಧನ ಸ್ಥಾನಬದ್ಧತೆ ಅಂತ ಕರೆಯುವಂಥದ್ದು. ಫಾರ್ ಎಕ್ಸಾಂಪಲ್ ವಾಟಾಳ್ ನಾಗರಾಜ್ ಆಗಿರ್ಬೋದು, ಅಥವಾ ಮುತಾಲಿಕ್ ಅವರಾಗಿರ್ಬೋದು, ಇವರುಗಳು ಕೆಲವು ಸಲ ಯಾವ್ದಾದ್ರು ಒಂದು ವಿಷಯವನ್ನ ಕೊಟ್ಟು ನಾವು ಇದನ್ನ ಮಾಡ್ಲಿಲ್ಲ ಅಂದ್ರೆ ನಾವು ನಮ್ಮ ಆಕ್ಷನ್ ಮಾಡ್ತೀವಿ, ನಮ್ಮ ಆಕ್ಷನ್ ಕೈಗೊಳ್ತೀವಿ ಅಂತ ಅಂದಾಗ ಸೊ ಆ ಆ ದಿನದೊಂದು ಸರ್ಕಾರ ಏನಾದ್ರೂ ಭಯ ಬಿದ್ದು ಸೊ ಇವರು ಆ ಕಾರ್ಯವನ್ನ ಮಾಡಬಹುದು ಅನ್ನೋದಕ್ಕೋಸ್ಕರ ಅವರನ್ನ ಪ್ರಿವೆಂಟಿವ್ ಆಗಿ ಡಿಟೆನ್ಷನ್ ಮಾಡಿದ್ರೆ, ಪ್ರತಿಬಂಧಕವಾಗಿ ಅವರನ್ನ ಅರೆಸ್ಟ್ ಮಾಡಿದ್ರೆ ಅದನ್ನ ಪ್ರತಿಬಂಧಕ ಅಂತ ಬಂಧನ ಅಂತ ನಾವು ಕರ್ಕೊಳ್ಳುವಂಥದ್ದು. ಸೊ ಇವು ಡಿಟೆನ್ಷನ್ ಇರ್ತಾರೆ. ಓಕೆನಾ? ಸೊ ಆರ್ಟಿಕಲ್ ಮುಖ್ಯವಾಗಿ ನಮ್ಗೆ ಯಾವ್ದು ನೋಡ್ತಾ ಬರುತ್ತೆ ಅಂದ್ರೆ 22 ಮತ್ತು ಅದರಲ್ಲಿ ನಮಗೆ 3 and 7ಗಳು ಯೂಶಲಿ ಏನ್ ಮಾಡಿದ್ದಾರೆ ಪ್ರತಿಬಂಧಕದ ಈ ಒಂದು ಬಂಧನದ ಬಗ್ಗೆ ವ್ಯವಹರಿಸ್ತವೆ. ಸೊ ಈ ವಿಧಿಗಳು ನಮಗೆ ಮುಖ್ಯವಾಗಿ ಅನುಚ್ಛೇದಗಳು ಅಥವಾ ಆರ್ಟಿಕಲ್ ನಮಗೆ ತುಂಬಾನೇ ಗೊತ್ತಿರಬೇಕಾಗತ್ತೆ. ಸೊ ಅಲ್ಲಿ ನಮಗೆ ಅಂದ್ರೆ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ಚಟುವಟಿಕೆಗಳಲ್ಲಿ ತೊಡಗೋದನ್ನ ತಡೆಯೋದಿಕ್ಕೆ ತಕ್ಷಣದ ಕ್ರಮ ಅಗತ್ಯವಿರುವ ಸಂದರ್ಭಗಳಲ್ಲಿ ವ್ಯಕ್ತಿಯನ್ನ ಅಥವಾ ನಾಗರಿಕರನ್ನ ಬಂಧಿಸಲು ಈ ಆರ್ಟಿಕಲ್ಗಳು ಸರ್ಕಾರಕ್ಕೆ ಒಂದು ಅವಕಾಶವನ್ನ ನೀಡುತ್ತವೆ. ಸೊ ಇದು ನಮಗೆ ಮುಖ್ಯವಾಗಿ ತಿಳ್ಕೊತಾ ಇರಬೇಕಾಗಿರುವಂಥದ್ದು. ಓಕೆನಾ?
ಸೊ ಪ್ರತಿಬಂಧಕ್ಕೆ ಸಂಬಂಧಪಟ್ಟಂತಹ ಹಕ್ಕುಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಯಾವ್ದಿದೆ ನೋಡ್ತಾ ಬಂದಾಗ ಆರ್ಟಿಕಲ್ 22 ನಲ್ಲಿ ಏನು ಆರ್ಟಿಕಲ್ ಇದೆ ಅದು ನಮಗೆ ಅನಿಯಂತ್ರಿತ ಬಂಧನದ ವಿರುದ್ಧ ರಕ್ಷಣೆ ನೀಡ್ತದಾದ್ರೂ ಕೂಡ ಪ್ರತಿಬಂಧಕದ ವಿಧದ ಬಗ್ಗೆ ಒಂದೆರಡು ವಿಶೇಷವಾಗಿ ನಿಬಂಧನೆಗಳನ್ನ ಇದು ಮಾಡ್ತಾ ಬರುತ್ತೆ. ಸೊ ಅದು ಯಾವುದು ಅಂತ ನೋಡ್ತಾ ಬಂದಾಗ, ಸೊ ಕಾನೂನಿನ ಪ್ರಾತಿನಿಧ್ಯದ ಹಕ್ಕಿಲ್ಲ, ಅಂದ್ರೆ ಸಾಮಾನ್ಯ ಬಂಧಿತರಿಗಿಂತ ವಿಭಿನ್ನವಾಗಿ ಈ ಪ್ರತಿಬಂಧಕದಲ್ಲಿ ಏನ್ ಅರೆಸ್ಟ್ ಮಾಡಲಾಗುತ್ತೆ ಅಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ನಾವೇನ್ ಕರಿತೀವಿ. ಸೊ ಅವರು ಕೋರ್ಟ್ ಅಲ್ಲಿ ಥ್ರೂ ಲಾಯರ್ಗಳ ಮೂಲಕ ರೆಪ್ರೆಸೆಂಟ್ ಮಾಡೋದಿಕ್ಕಾಗಲ್ಲ. ಸೊ ಅವರನ್ನ ಪ್ರಿವೆಂಟಿವ್ ಆಗಿ ಡಿಟೆನ್ಷನ್ ಅನ್ನ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ವಿಚಾರಣೆ ಇಲ್ಲದೆ ಬಂಧನ, ಯಾವುದೇ ರೀತಿಯಾದಂತಹ ವಿಚಾರಣೆಯನ್ನ ಕೈಗೊಳ್ಳದಲ್ಲೇ ಒಬ್ಬ ವ್ಯಕ್ತಿಯನ್ನ ಬಂಧನವನ್ನ ಮಾಡಬಹುದು. ಸೊ ಅದ್ರ ಜೊತೆಗೆ ಸಲಹಾ ಮಂಡಳಿಯ ಪರಿಶೀಲನೆ ಅಂತ ಕರೀತಾರೆ. ಅಂದ್ರೆ ಬಂಧನವು 3 ತಿಂಗಳಿಗಿಂತ ಮೀರಿದ್ರೆ ಒಬ್ಬ ವ್ಯಕ್ತಿಯನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿ 3 ತಿಂಗಳಿಗಿಂತ ಜಾಸ್ತಿ ಇಟ್ಕೊಳ್ಬೇಕಾದಂತ ಸಂದರ್ಭಗಳಲ್ಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಲಹಾ ಮಂಡಳಿಯನ್ನ ಫಾರ್ಮ್ ಮಾಡಲೇಬೇಕಾಗತ್ತೆ. ಸೊ ಆ ಮಂಡಳಿ ಆ ಪ್ರಕರಣವನ್ನ ಪರಿಶೀಲಿಸಿ ಅದರ ಸಿಂಧುತ್ವವನ್ನ ಯೂಶಲಿ ನಿರ್ಧರಿಸುತ್ತೆ. ಅಂಡ್ ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವಂತಹ ಸೀಮಿತ ಹಕ್ಕುಗಳನ್ನ ಇರುತ್ತೆ. ಸೊ ಅಂದ್ರೆ ಯೂಶಲಿ ಯಾವ ಗ್ರೌಂಡ್ಸ್ ಮೇಲೆ ಯಾವ ಒಂದು ರೀಸನ್ಗೆ ಅರೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ, ಸೊ ಅರೆಸ್ಟ್ ಮಾಡಿದಂತ ಟೈಮ್ ನಲ್ಲಿ ಅವರನ್ನ ಯಾವ ಒಂದು ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡ್ತಿದೀವಿ ಅಂತ ತಿಳಿದುಕೊಳ್ಳುವಂತಹ ಒಂದು ಸೀಮಿತ ಹಕ್ಕನ್ನ ಈ ಒಂದು ಇದರಲ್ಲಿ ಮಾಡಲಾಗಿದೆ. ಸೊ ಇದ್ರ ಜೊತೆಗೆ ಗರಿಷ್ಠ ಅವಧಿ ಅಂದ್ರೆ ಬಂಧನದ ಒಂದು ಗರಿಷ್ಠ ಅವಧಿಯನ್ನ ತಿಳ್ಕೊಳ್ಳೋದು ಯಾವುದು ಅಂತ ಬಂದಾಗ ಯೂಶಲಿ ಸಂಸತ್ತು ಇದಕ್ಕೆ ಯೂಶಲಿ ಅಂದ್ರೆ ಯಾರು ಕಾನೂನು ಮಾಡುವ ಹಕ್ಕಿರುವಂತಹ ಸಂಸತ್ತುಗಳು ಈ ಒಂದು ಗರಿಷ್ಠ ಅವಧಿಯನ್ನ ನಿರ್ಧರಿಸುತ್ತೆ ಅನ್ನೋದನ್ನ ನಾವು ನೋಡ್ಕೋತಾ ಬರಬೇಕು. ಓಕೆನಾ. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಕಾನೂನುಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ, ಅಂದ್ರೆ ಏನು ಈ ಪ್ರಿವೆಂಟಿವ್ ಡಿಟೆನ್ಷನ್ ಇದೆ, ಈ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ನಾವು ಯೂಶಲಿ ಮಾಡ್ಬೇಕಾದಂತ ಯಾವ ಒಂದು ಕಾನೂನುಗಳ ಅಡಿನಲ್ಲಿ ಈ ಒಂದು ಇದನ್ನ ನಾವು ಮಾಡ್ತಾ ಬಂದಿದ್ವಿ ಅಂತ ಬಂದಾಗ, ಮೊದಲಿಗೆ ಇರುವಂತದ್ದು ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಅಂತ ಕರಿತೀವಿ. 1950 ನಲ್ಲಿ ಇದನ್ನ ಮಾಡಲಾಗಿದ್ದು. ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಅಂತಾನೆ PDA ಆಕ್ಟ್ ಅಂತಾನೆ ಯೂಶಲಿ ಮಾಡಲಾಗಿತ್ತು 1950 ನಲ್ಲಿ. ಬಟ್ ಇದನ್ನ 1960 ನಲ್ಲಿ ನಾವು ಇದನ್ನ ಏನು ತೆಗ್ದಾಕ್ತಿವಿ, ಅಂದ್ರೆ ಇದನ್ನ ಎಕ್ಸ್ಪೈರ್ ಆಗುತ್ತೆ, 10 ವರ್ಷಗಳಿಗೋಸ್ಕರ ಅಷ್ಟೇ ಮಾಡಿದ್ದು. ಸೊ ಅದರಿಂದಾಗಿ ಅದನ್ನ ತೆಗ್ದಾಕ್ಲಾಗುತ್ತೆ. ಸೊ ಆ ನಂತರದಲ್ಲಿ ಯೂಶಲಿ ನಾಸಾ ಅಥವಾ NSA ಅಂತ ಕರಿತೀವಿ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಕರಿತೀವಿ, ಅಥವಾ ಇದನ್ನ NSA ಅಥವಾ ನಾಸಾ ಅಂತಾನು ಕೂಡ ಕರ್ಕೋತೀವಿ. 1980s ನಲ್ಲಿ ಈ ಒಂದು ಆಕ್ಟ್ ಅನ್ನ ಮಾಡಲಾಗುತ್ತೆ. ಸೊ ಅದಕ್ಕೆ ಮುಂಚೆ ಇನ್ನೊಂದು ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಕರಿತೀವಿ, ಅಥವಾ ಮೀಸಾ ಆಕ್ಟ್ ಅಂತಾನು ಕೂಡ ಕರ್ಕೋತಾರೆ. ಸೊ ಮೀಸಾ ಆಕ್ಟ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಬಂದಾಗ ಯೂಶಲಿ ಸೆಕ್ಯೂರಿಟೀಸ್ಗೆ ಅಂದ್ರೆ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಆಕ್ಟ್ ಆಗಿರುತ್ತೆ. ಇದನ್ನ 1978ರಲ್ಲಿ ರಿಪೀಲ್ ಅನ್ನ ತೆಗೆದುಕೊಳ್ಳಲಾಗಿದೆ, ವಾಪಸ್ ಹಿಂತೆಗೆದುಕೊಳ್ಳಲಾಗಿರುತ್ತೆ. ಈ ಕಾನೂನು ಈಗ ಲಾನಲ್ಲಿ ಇಲ್ಲ. ಅದ್ರ ಜೊತೆಗೆ ಕಾಫಿ ಫೋರ್ಸ್ ಅಂತ ಕರ್ಕೋತೀವಿ. ಯೂಶಲಿ ಕಾಫಿ ಫೋರ್ಸ್ ಬಂದಾಗ ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಆಕ್ಟ್ ಅಂತ ಕರಿತೀವಿ. ವಿದೇಶಿ ವಿನಿಮಯ ಸಂರಕ್ಷಣೆ ಮತ್ತು ಕಳ್ಳ ಸಾಗಣೆ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ 1974ರಲ್ಲಿ ಈ ಆಕ್ಟ್ ಅನ್ನ ತರಲಾಗಿದೆ. ಈಗಲೂ ಕೂಡ ಈ ಆಕ್ಟ್ ಇದೆ. ಇದ್ರ ಜೊತೆಗೆ ಪ್ರಿವೆನ್ಷನ್ ಆಫ್ ಬ್ಲಾಕ್ ಮಾರ್ಕೆಟಿಂಗ್ ಅಂಡ್ ಮೇಂಟೆನೆನ್ಸ್ ಆಫ್ ಸಪ್ಲೈಸ್ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್ ಅಂತ ಕರಿತೀವಿ. ಇದು 1980ರಲ್ಲಿ ಈ ಆಕ್ಟ್ ಅನ್ನ ತರಲಾಯಿತು. ಅದ್ರ ಜೊತೆಗೆ ಟಾಡಾ ಆಕ್ಟ್ ಅಂತ ಕರಿತೀವಿ 1985ರಲ್ಲಿ. ಟಾಡಾ TAD ಅಂತ ಕರ್ಕೊಳ್ಳುವಂಥದ್ದು. ಟಾಡಾ ಆಕ್ಟ್ ಬಂದು 1985ರಲ್ಲಿ, ಬಟ್ ಇದನ್ನ 1995ರಲ್ಲಿ ಇದನ್ನ ರಿಪೀಲ್ ಮಾಡಲಾಯಿತು. ಟೆರರಿಸ್ಟ್ ಅಂಡ್ ಡಿಸರಪ್ಟಿವ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಕರ್ಕೋತೀವಿ, ಟಾಡಾ ಆಕ್ಟ್ ಅಂತ. ಸೊ ಅದನ್ನು ಕೂಡ ರಿಪೀಲ್ ಮಾಡಲಾಯಿತು. ಅದ್ರ ಜೊತೆಗೆ ಇನ್ನೊಂದು ಪೋಟಾ ಆಕ್ಟ್ ಅಂತಾನು ಕೂಡ ಕರಿತೀವಿ, ಅಂದ್ರೆ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ ಅಂತ 2002 ನಲ್ಲಿ ತರಲಾಯಿತು. ಬಟ್ ಕೆಲವು ರೀಸನ್ ಅಥವಾ ಕೆಲವು ಒಂದು ಪ್ರಾವಿಷನ್ಗಳಿಗೋಸ್ಕರ ಇದನ್ನು ಕೂಡ ರಿಫೀಲ್ ಮಾಡಲಾಯಿತು. ಸೊ ಈಗಿರುವಂತದ್ದು UPA ಆಕ್ಟ್, UAPA ಅಥವಾ UPA ಆಕ್ಟ್ ಅಂತ ಕರ್ಕೋತೀವಿ. ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಕರೆಯುವಂಥದ್ದು UPA ಆಕ್ಟ್. ಇದನ್ನ 1967ರಲ್ಲಿ ತರಲಾಯಿತು. ಬಟ್ ಆ ನಂತರದಲ್ಲಿ 2004ರಲ್ಲಿ, 8ರಲ್ಲಿ, 12ರಲ್ಲಿ, 2019ರಲ್ಲಿ ಈ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ನ ಮಾಡಿ ಈಗಲೂ ಉಳಿಸ್ಕೊಂಡಿದೀವಿ ಈಗಲೂ ಕೂಡ. ಸೊ ಸರ್ಕಾರಗಳು ಕೆಲವು ಡಿಪೆಂಡ್ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ಮಾಡಬೇಕು ಅಂತ ಅಂದ್ರೆ ಈ UPA ಆಕ್ಟ್ ಗಳಲ್ಲಿ, ಅಥವಾ ಏನು ನಾವು ಈ ಒಂದು ಕಾಳಸಂತೆ ದನ ತಡೆಗಟ್ಟುವಿಕೆ ಆಕ್ಟ್ ಆಗಿರ್ಬೋದು, ಅಥವಾ ಕಾಫಿ ಫೋರ್ಸ್ ಆಗಿರ್ಬೋದು, ಇವುಗಳಲ್ಲಿ ಯೂಶಲಿ ವ್ಯಕ್ತಿಯನ್ನ ಪ್ರತಿಬಂಧಕವನ್ನ ಮಾಡ್ತಾ ಬರಬಹುದು. ಇದೊಂದು. ಸೊ ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕಂಡು ಬಂತಹ ಕೆಲವು ಕೇಸ್ಗಳು ಏನೇನಿದೆ ಅಂತ ನೋಡ್ತಾ ಬಂದಾಗ AK ಗೋಪಾಲನ್ ಕೇಸಸ್ ಅಂತ ಕೂಡ ಕರಿತೀವಿ. ಈ AK ಗೋಪಾಲನ್ ಕೇಸಸ್ ಅಲ್ಲಿ ಆರ್ಟಿಕಲ್ 22 ನಲ್ಲಿ ಪ್ರತಿಬಂಧಕ ಏನಿದೆ ಅಂದ್ರೆ ಪ್ರಿವೆಂಟಿವ್ ಅದಾಗಿರ್ಬೋದು,
ಆಗಿರ್ಬೋದು. ಅದ್ರ ಜೊತೆಗೆ ಮನೇಕಾ ಗಾಂಧಿ ಕೇಸ್ ಅಂತ ಕರಿತೀವಿ, ಇಲ್ಲಿ ಕೂಡ ನಮಗೆ ಲೈಕ್ ಈ ಒಂದು ಕೇಸ್ನಲ್ಲೂ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ KS ಪುಟ್ಟಸ್ವಾಮಿ ವರ್ಸಸ್ ಇಂಡಿಯನ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಗೌಪ್ಯತೆ ಹಕ್ಕನ್ನ ಮೂಲಭೂತ ಹಕ್ಕು ಅಂತ ಗುರುತಿಸಲಾಯಿತು. ಅದ್ರ ಜೊತೆಗೆ ಅನಿಯಂತ್ರಿತ ಪ್ರತಿಬಂಧಕವನ್ನ ಹೆಚ್ಚು ಕಷ್ಟಕರವನ್ನಾಗಿ ಮಾಡುವಂಥದ್ದು, ಇದನ್ನು ಕೂಡ ನಾವಿಲ್ಲಿ ನೋಡ್ಕೊತಾ ಬರ್ತೀವಿ. ಸೊ ಪ್ರೊಟೆಕ್ಷನ್ ಇನ್ ಕೇಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ ಬಂದಾಗ ಯಾವ್ಯಾವ ಪ್ರೊಟೆಕ್ಷನ್ಸ್ ಇದೆ ಅಂತ ನೋಡ್ತಾ ಬಂದಾಗ, ಯಾವ ಒಂದು ಇದಕ್ಕೆ ಲೈಕ್ ಎಕ್ಸ್ಟೆನ್ಷನ್ ಆಫ್ ಡಿಟೆನ್ಷನ್ ಆಗಿರ್ಬೋದು, ರೀಸನ್ಗಳಾಗಿರ್ಬೋದು, ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿನ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಬರ್ಬೋದು. ಅಂಡ್ ಅಥಾರಿಟಿ ಟು ಮೇಕ್ ಅ ಲಾಸ್ ಆನ್ ಪ್ರಿವೆಂಟಿವ್ ಡಿಟೆನ್ಷನ್ಸ್. ಸೊ ಯಾವ ಒಂದು ಅಥಾರಿಟಿಗಳು ಪ್ರಿವೆಂಟಿವ್ ಡಿಟೆನ್ಷನ್ ಅಲ್ಲಿ ಲಾಗಳನ್ನ ಮಾಡಬಹುದು ಅಂತ ನೋಡ್ತಾ ಬಂದಾಗ ನಾವು ಮುಖ್ಯವಾಗಿ ಕಾಣುವಂಥದ್ದು 7th ಶೆಡ್ಯೂಲ್ ಅಂತ ಕರಿತೀವಿ. ಈ 7th ಶೆಡ್ಯೂಲ್ ನಲ್ಲಿ ಏನು ಲೈಕ್ ಈ ಒಂದು ಲಾ ಏನಿದೆ, ಲೆಜಿಸ್ಲೇಟಿವ್ ಪವರ್ ರಿಗಾರ್ಡ್ ಟು ಪ್ರಿವೆಂಟಿವ್ ಡಿಟೆನ್ಷನ್ ಹ್ಯಾಸ್ ಬೀನ್ ಡಿವೈಡೆಡ್ ಬಿಟ್ವೀನ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಟರ್. ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ಗಳು ಅಂದ್ರೆ ಲೈಕ್ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳು ಎರಡೂ ಕೂಡ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಸಂಬಂಧಪಟ್ಟ ಹಾಗೆ ಕಾನೂನನ್ನು ಮಾಡುವಂತಹ ಹಕ್ಕನ್ನ ಹೊಂದಿರ್ತವೆ. ಅಂಡ್ ಎಕ್ಸ್ಕ್ಲೂಸಿವ್ ಪವರ್ ಟು ಪಾರ್ಲಿಮೆಂಟ್ ಅಂದ್ರೆ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಪವರ್ಗಳು ಒಂದಷ್ಟು ಇರ್ತವೆ. ಸೊ ಅವು ಯಾವ್ಯಾವ ಅಂತ ಬಂದಾಗ ಯೂಶಲಿ ಡಿಫೆನ್ಸ್ ಆಗಿರ್ಬೋದು, ಡಿಫೆನ್ಸು, ಫಾರಿನ್ ಅಫೇರ್ಸು ಅಂಡ್ ಸೆಕ್ಯೂರಿಟಿ ಆಫ್ ಇಂಡಿಯಾಗೆ ಬಂದಾಗ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಈ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಮಾಡೋದಕ್ಕೆ ಕೇವಲ ಏಕಸ್ವಾಮ್ಯವಾಗಿ ಸಂಸತ್ತು ಮಾತ್ರ ಅಧಿಕಾರವನ್ನ ಹೊಂದಿರುತ್ತೆ. ಮಿಕ್ಕಂತೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಕೂಡ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಸಂಬಂಧಪಟ್ಟ ಹಾಗೆ ಕಾನೂನನ್ನ ಮಾಡ್ತಾ ಬರ್ಬೋದು. ಇದಿಷ್ಟು ಇದು ಲೈಕ್ ಎತ್ತಿ ಮಾಡ್ಬೋದು ಏನು ಅನ್ನುವಂಥದ್ದು. ಸೊ ಆರ್ಗ್ಯುಮೆಂಟ್ ಇನ್ ಫೇವರ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ಸ್ ಅಥವಾ ಪ್ರತಿಬಂಧಕ ಬಂಧನದ ಪರವಾಗಿ ಇರುವಂತಹ ವಾದಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ, ಭಯೋತ್ಪಾದಕ ಚಟುವಟಿಕೆಗಳನ್ನ ತಡೆಯೋದಕ್ಕೋಸ್ಕರ ಇರುವಂಥದ್ದು. ಈವನ್ ಈ ನಮ್ಮ BR ಅಂಬೇಡ್ಕರ್ ಅವರು ಹೇಳ್ತಾ ಬರ್ತಾರೆ, in present circumstances of the country, it may be necessary for the executive to detain a person who is tampering either with the public order or with the defense services of the country. In such case, I don't think that is exclusive of liberty of an individual shall be above the interest of state. ಈ ರೀತಿಯಾಗಿ ಇವನ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಹೇಳಿರ್ತಾರೆ. ಅಂದ್ರೆ ಒಬ್ಬ ನಾಗರಿಕನ ಹಕ್ಕುಗಳಿಗಿಂತ ಒಬ್ಬ ದೇಶದ, ಒಬ್ಬ ರಾಷ್ಟ್ರದ ಒಂದು ಸುರಕ್ಷತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದ ಈ ಅರೆಸ್ಟ್ ಮಾಡುವಂಥದ್ದು ಒಂದು ಒಳ್ಳೆಯದು ಅನ್ನುವಂಥದ್ದು ಅಥವಾ ಬಳಸ್ಕೋಬಹುದು ಅನ್ನುವಂಥದ್ದನ್ನ ಹೇಳುವಂಥದ್ದು. ಸೊ ಅದ್ರ ಜೊತೆಗೆ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ತಡೆಗಟ್ಟೋದಕ್ಕೋಸ್ಕರ ತುರ್ತು ಪರಿಸ್ಥಿತಿ ಮತ್ತು ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ಕೆಲವು ಸಲ ಆಕ್ಷನ್ಗಳು ತೆಗೆದುಕೊಳ್ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ಇದನ್ನ ಮಾಡುವಂಥದ್ದು. ಮೇಂಟೈನಿಂಗ್ ದ ಪಬ್ಲಿಕ್ ಆರ್ಡರ್ ಅಥವಾ ಸಪ್ಲೈಸ್ ಅನ್ನ ನಾವು ಇದು ಮಾಡೋದಕ್ಕೋಸ್ಕರ ಕೂಡ ನಾವು ಇದನ್ನ ಮಾಡುವಂಥದ್ದು. ಸೊ ಇವು ಮುಖ್ಯವಾಗಿ ವಾದಗಳು. ಅಂಡ್ ಎಗೇನ್ಸ್ಟ್ ಆಗಿರುವಂತಹ ವಾದಗಳು ಬಂದಾಗ ನಮ್ಗೆ ನಾಟ್ ಪ್ರೆಸೆಂಟ್ ಇನ್ ಎನಿ ಅದರ್ ಡೆಮೊಕ್ರೆಟಿಕ್ ಕಂಟ್ರೀಸ್ ಅಂತ ಕರೆಯುವಂಥದ್ದು. ಅಂದ್ರೆ ಇತರೆ ಯಾವುದೇ ರೀತಿಯಾದಂತಹ ಒಂದು ಏನು ಲೈಕ್ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಈ ರೀತಿಯಾದಂತಹ ಕಾನೂನುಗಳು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಅಂಡ್ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ನಾವು ನೋಡ್ತಾ ಬರುವಂಥದ್ದು. ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯ ಕೊರತೆ ಆಗಿರ್ಬೋದು, ಅಥವಾ ಹ್ಯೂಮನ್ ರೈಟ್ಸ್ಗಳ, ಮಾನವ ಹಕ್ಕುಗಳ ಉಲ್ಲಂಘನೆಗಳಾಗಿರ್ಬೋದು. ಅಂಡ್ ರಾಜಕೀಯ ಭಿನ್ನಾಭಿಪ್ರಾಯವನ್ನ ನಿಗ್ರಹಿಸ್ಕೊಳ್ಳಕ್ಕೆ ಈ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ನ ಬಳಸ್ಕೋತಾ ಇದ್ದಾರೆ, ಅಥವಾ ಆರ್ಬಿಟ್ರರಿ ಆಗಿ ಲೈಕ್ ಅನಿಯಂತ್ರಿತವಾಗಿ ಲೈಕ್ ಮನಸೋ ಇಚ್ಛೆ ಇದನ್ನ ಬಳಸ್ಕೋತಾ ಇರುವಂತದ್ದಾಗಿರ್ಬೋದು. ಟೂಲ್ ಫಾರ್ ಸಪ್ರೆಷನ್ ಅಂತ ಕರಿತೀವಿ. ಅಂದ್ರೆ ಭಿನ್ನಾಭಿಪ್ರಾಯವನ್ನ ಅಥವಾ ಡಿಸೆಂಟ್ ಅನ್ನ ಲೈಕ್ ಅದನ್ನ ಸಪ್ರೆಸ್ ಮಾಡೋದಕ್ಕೋಸ್ಕರ ಬಳಸ್ಕೋತಾ ಇದ್ದಾರೆ ಅನ್ನೋಂತನೂ ಕೂಡ ಕರ್ಕೋತಾ ಇರ್ಬೋದು. ಸೊ ಇವೆಲ್ಲವೂ ಕೂಡ ಇದ್ರ ಜೊತೆಗೆ ಕಲೋನಿಯಲ್ ಲಾ ಅಂತಾನೂ ಕೂಡ ಕರಿತೀವಿ. ಇದೊಂದು ಸೊ ಕಲೋನಿಯಲ್ ಅಂದ್ರೆ ಯೂಶಲಿ ವಸಾಹತುಶಾಹಿಗಳಲ್ಲಿ ಮಾಡಲ್ಪಟ್ಟಂತಹ ಕಾನೂನಾಗಿರುತ್ತೆ. ಎಷ್ಟು ರಿಲೆವೆನ್ಸ್ ಇದೆ ಅಂತ ಅದನ್ನ ಕೇಳುವಂಥದ್ದು. ಅದ್ರ ಜೊತೆಗೆ ಪರಿಹಾರಾತ್ಮಕವಾಗಿ ಕ್ರಮಗಳು ಅಥವಾ ಶಿಫಾರಸುಗಳನ್ನು ನೋಡ್ತಾ ಬಂದಾಗ ಬ್ಯಾಲೆನ್ಸ್ ಬಿಟ್ವೀನ್ ಸೆಕ್ಯೂರಿಟಿ ಅಂಡ್ ಹ್ಯೂಮನ್ ರೈಟ್ಸ್ ಎರಡೂ ಕೂಡ ನಾವು ಬ್ಯಾಲೆನ್ಸ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಹೌದು, ಒಂದು ರಾಷ್ಟ್ರದ ಲೈಕ್ ಏನು ಸುವ್ಯವಸ್ಥೆ ಮತ್ತು ಕಾನೂನು ಕೂಡ ಮುಖ್ಯ. ಅಟ್ ದ ಸೇಮ್ ಟೈಮ್ ಮಾನವ ಹಕ್ಕುಗಳು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದಾಗಿರ್ಬೋದು. ಅಥವಾ ಪ್ರಾಪರ್ ಇನ್ವೆಸ್ಟಿಗೇಷನ್ಗಳನ್ನ ಮಾಡಬೇಕಾಗಿದೆ. ಇದ್ರ ಜೊತೆಗೆ ಇಂಡಿಪೆಂಡೆಂಟ್ ಆದಂತಹ ಒಂದು ಬಾಡಿಯನ್ನ ಮಾಡಬೇಕಾಗತ್ತೆ. ಸೊ ತಾನಲ್ಲಿ ಸೃಷ್ಟಿ ಮಾಡಬೇಕಾಗತ್ತೆ. ಆ ಮೂಲಕ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಸಂಬಂಧಪಟ್ಟಂತಹ ಕೇಸ್ಗಳನ್ನ ಈ ಒಂದು ಬಾಡಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಇನ್ಫಾರ್ಮ್ ರೀಸನ್ ಫಾರ್ ದ ಡಿಟೆನ್ಷನ್ಸ್ ಅಂದ್ರೆ ಮುಖ್ಯವಾಗಿ ಯಾವ ಒಂದು ಲೈಕ್ ನಾವು ಇದಕ್ಕೆ ಅರೆಸ್ಟ್ ಅನ್ನು ಮಾಡ್ತಾ ಇದೀವಿ ಅನ್ನೋದಕ್ಕೆ ರೀಸನ್ಗಳನ್ನ ತಿಳ್ಕೊಳ್ಳುವಂಥದ್ದು. ಅದೇ ಸೇಮ್ ಟೈಮ್ ಒಬ್ಬ ಲಾಯರ್ ಅನ್ನು ಕೂಡ ಅವರು ರೆಪ್ರೆಸೆಂಟ್ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡುವಂಥದ್ದು.
ಸೊ ಅಂತಿಮ ಅಸ್ತ್ರವಾಗಿ ನಾವು ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ಬಳಸ್ಕೋಬೇಕಾಗತ್ತೆ. ಸೊ ಅಂದ್ರೆ ಲೈಕ್ ಈ ಒಂದು ಸಿಚುವೇಶನ್ ತಡೆಗಟ್ಟಬೇಕು ಅಂದ್ರೆ ನಾನಾ ಲೈಕ್ ಅಸ್ತ್ರಗಳಿರ್ತವೆ. ಸೊ ಅದನ್ನ ಬಳಸ್ಕೋಬೇಕೆ ಹೊರತು ಮುಖ್ಯವಾಗಿ ಲೈಕ್ ಫಸ್ಟೇನೆ ಅರೆಸ್ಟ್ ಅನ್ನ ಮಾಡೋದಲ್ಲ, ಅದನ್ನ ಅಂತಿಮ ಅಸ್ತ್ರವಾಗಿ ಬಳಸ್ಕೋಬೇಕಾಗಿರತ್ತೆ. ಇದಿಷ್ಟು ಪ್ರಿವೆಂಟಿವ್ ಡಿಟೆನ್ಷನ್ಗೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮ್ಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.